ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ ಸಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಯುರೋಪ್ನ ಅತ್ಯಂತ ಕಡಿಮೆ ಪರಿಚಿತ ದೇಶಗಳಲ್ಲಿ ಒಂದಕ್ಕೆ ಪ್ರಯಾಣ ಮಾಡಲಿದ್ದೇವೆ. ಇದು ರೊಮೇನಿಯಾ ಮತ್ತು ಉಕ್ರೇನ್ ನಡುವೆ ಇರುವ ಒಂದು ಪುಟ್ಟ ರಾಷ್ಟ್ರ, ಅದುವೇ ಮಾಲ್ಡೋವಾ. ಅನೇಕರಿಗೆ ಈ ದೇಶ ಹೊಸದಾಗಿರಬಹುದು, ಆದರೆ ಇದು ತನ್ನದೇ ಆದ ವಿಶಿಷ್ಟ ಇತಿಹಾಸ, ಸಂಸ್ಕೃತಿ ಮತ್ತು ವಿಶ್ವದರ್ಜೆಯ ವೈನ್ಗಳಿಗೆ ಹೆಸರುವಾಸಿಯಾಗಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಮಾಲ್ಡೋವಾದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಅತಿದೊಡ್ಡ ವೈನ್ ನೆಲಮಾಳಿಗೆ. ಮಾಲ್ಡೋವಾ ವೈನ್ ಪ್ರಿಯರಿಗೆ ಒಂದು ಸ್ವರ್ಗ. ಇಲ್ಲಿ ವಿಶ್ವದ ಅತಿದೊಡ್ಡ ವೈನ್ ನೆಲಮಾಳಿಗೆ ಇದೆ. ಮಿಲೆಸ್ಟಿ ಮಿಚಿ ಇದು 200 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ಉದ್ದದ ಸುರಂಗಗಳನ್ನು ಹೊಂದಿದೆ ಮತ್ತು ಸುಮಾರು 2 ಮಿಲಿಯನ್ ಬಾಟಲ್ಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಇದು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಸಹ ಹೊಂದಿದೆ. ಇದು ಕೇವಲ ನೆಲಮಾಳಿಗೆ ಅಲ್ಲ, ಇದು ವೈನ್ನ ಭೂಗತ ನಗರ ಎಂದೇ ಹೇಳಬಹುದು. ಫ್ಯಾಕ್ಟ್ ನಂಬರ್ 2, ಪ್ರತಿ ಚದರ ಕಿಲೋಮೀಟರ್ಗೆ ಹೆಚ್ಚು ದ್ರಾಕ್ಷಿ ತೋಟಗಳು. ಮಾಲ್ಡೋವಾ ಕೇವಲ ಗಾತ್ರದಲ್ಲಿ ದೊಡ್ಡದಾಗಿರುವುದಲ್ಲದೆ, ಮಾಲ್ಡೋವಾ ವಿಶ್ವದಲ್ಲೇ ಅತಿ ಹೆಚ್ಚು ದ್ರಾಕ್ಷಿ ತೋಟಗಳ ಸಾಂದ್ರತೆಯನ್ನು ಹೊಂದಿದೆ. ಇದರ ಅರ್ಥ ಪ್ರತಿ ಚದರ ಕಿಲೋಮೀಟರ್ ಭೂಮಿಗೆ ಇಲ್ಲಿ ಬೇರೆಲ್ಲೂ ಇಲ್ಲದಷ್ಟು ದ್ರಾಕ್ಷಿ ತೋಟಗಳಿವೆ. ವರ್ಷಕ್ಕೆ 300 ದಿನಗಳ ಕಾಲ ಸೂರ್ಯನ ಬೆಳಕು ಈ ಕೃಷಿಗೆ ಸೂಕ್ತ ವಾತಾವರಣವನ್ನು ಒದಗಿಸುತ್ತಾ ಬಂದಿದೆ. ಮಾಲ್ಡೋವಾದ ವೈನ್ ಉದ್ಯಮವು ಅದರ ಆರ್ಥಿಕತೆಯ ಪ್ರಮುಖ ಅಂಶವಾಗಿದೆ. ಫ್ಯಾಕ್ಟ್ ನಂಬರ್ 3, ಯುರೋಪ್ನ ಅತ್ಯಂತ ಕಡಿಮೆ ಭೇಟಿ ನೀಡಿದ ದೇಶಗಳಲ್ಲಿ ಒಂದು. ಇಷ್ಟೆಲ್ಲ ವಿಶೇಷಗಳಿದ್ದರೂ ಮಾಲ್ಡೋವಾ ಯುರೋಪ್ನ ಅತ್ಯಂತ ಕಡಿಮೆ ಭೇಟಿ ನೀಡಿದ ದೇಶಗಳಲ್ಲಿ ಒಂದಾಗಿದೆ. ಇದರ ಅರ್ಥ ನೀವು ಇಲ್ಲಿಗೆ ಬಂದರೆ ಜನಸಂದಣಿಯಿಂದ ದೂರವಿರುವ ಅಧಿಕೃತ ಅನುಭವವನ್ನು ಪಡೆಯುವಿರಿ. ಓಲ್ಡ್ ವರ್ಹೆ ಅಂತ ಸ್ಥಳಗಳು ಪ್ರಾಚೀನ ನಾಗರಿಕತೆಗಳ ಕುರುಹುಗಳನ್ನು ಹೊಂದಿದ್ದು ಅನ್ವೇಷಣೆಗೆ ಸಿದ್ಧವಾಗಿವೆ. ಇದು ಯುರೋಪ್ನ ಅಪ್ರಕಟಿತ ರತ್ನವಾಗಿದೆ. ಫ್ಯಾಕ್ಟ್ ನಂಬರ್ 4, ಯುರೋಪಿನ ಅತ್ಯಂತ ಹಳೆಯ ನಾಗರಿಕತೆಗಳ ತೊಟ್ಟಿಲು. ಮಾಲ್ಡೋವಾದ ಇತಿಹಾಸವು ಬಹಳ ಪ್ರಾಚೀನವಾದುದು. ಇಲ್ಲಿ ಸುಮಾರು 5 ಲಕ್ಷ ವರ್ಷಗಳ ಹಿಂದೆಯೇ ಮಾನವ ವಾಸ ಮಾಡುತ್ತಿದ್ದರು ಎಂದು ಕ್ರಿಸ್ತಪೂರ್ವ 5500ರಿಂದ 2750ರ ನಡುವೆ ಕುಕುಟೇನ್ ಟ್ರಿಪೋಲಿ ಸಂಸ್ಕೃತಿಯು ಇಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ಇದು ಯುರೋಪಿನ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ. ಅವರ ಕಲಾಕೃತಿಗಳು ತಮ್ಮ ಸೌಂದರ್ಯ ಮತ್ತು ಸಂಕೀರ್ಣತೆಯಿಂದ ಇಂದಿಗೂ ವಿಸ್ಮಯವನ್ನು ನಮಗೆ ಉಂಟು ಮಾಡುತ್ತವೆ. ಫ್ಯಾಕ್ಟ್ ನಂಬರ್ 5, ಅಮೂಲ್ಯವಾದ ನುಮಾ ನುಮಾ ಹಾಡಿನ ತವರು. 2000ರ ದಶಕದ ಆರಂಭದಲ್ಲಿ ನುಮಾ ನುಮಾ ಎಂದು ಪ್ರಸಿದ್ಧವಾದ ಡ್ರ್ಯಾಗೋಸ್ಟಿಯಾ ಡಿನ್ ಟೈ ಹಾಡು ವಿಶ್ವವ್ಯಾಪಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದನ್ನು ರಚಿಸಿದ ಪಾಪ್ ಗುಂಪು ಓಝೋನ್ ಮಾಲ್ಡೋವದ್ದು. ಇದು 32 ದೇಶಗಳಲ್ಲಿ ಚಾರ್ಟ್ಗಳಲ್ಲಿ ಅಗ್ರಸ್ಥಾನ ಪಡೆದು 12 ಮಿಲಿಯನ್ಗೂ ಹೆಚ್ಚು ಪ್ರತಿಗಳನ್ನು ಮಾರಾಟ ಮಾಡಿತ್ತು. ಇದಲ್ಲದೆ ಯೂರೋವಿಷನ್ ಸ್ಪರ್ಧೆಯಲ್ಲಿ ಮಾಲ್ಡೋವಾ ಸೆನ್ಸ್ಟ್ರೋಕ್ ಪ್ರಾಜೆಕ್ಟ್ನ ಹೇ ಮಾಮ್ಮನೊಂದಿಗೆ 3ನೇ ಸ್ಥಾನವನ್ನು ಸಹ ಪಡೆದುಕೊಂಡಿತು. ಫ್ಯಾಕ್ಟ್ ನಂಬರ್ 6, 2 ಬಾರಿ ಕ್ರಿಸ್ಮಸ್ ಆಚರಣೆ. ಮಾಲ್ಡೋವಾದ ಸಾಂಸ್ಕೃತಿಕ ವೈವಿಧ್ಯತೆಯು ಅದರ ಹಬ್ಬಗಳಲ್ಲಿಯೂ ಪ್ರತಿಫಲಿಸುತ್ತದೆ. ಮಾಲ್ಡೋವಾದ ಜನರು ವರ್ಷಕ್ಕೆ 2 ಬಾರಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡುತ್ತಾರೆ. ಡಿಸೆಂಬರ್ 25ರಂದು ಪಾಶ್ಚಿಮಾತ್ಯ ಕ್ರಿಸ್ಮಸ್ ಮತ್ತು ಜನವರಿ 7 ಮತ್ತು 8ರಂದು ಪೂರ್ವ ಆರ್ಥೋಡಾಕ್ಸ್ ಕ್ರಿಸ್ಮಸ್. ಈ 2 ಸಂಪ್ರದಾಯಗಳನ್ನು ಒಟ್ಟಿಗೆ ಆಚರಿಸುವ ಈ ವಿಶಿಷ್ಟ ಪದ್ಧತಿ ದೇಶದ ವಿಶಿಷ್ಟ ಸಾಂಸ್ಕೃತಿಕ ಸಮ್ಮೇಳನವನ್ನು ತೋರಿಸುತ್ತದೆ. ಫ್ಯಾಕ್ಟ್ ನಂಬರ್ 7, ಪ್ರತ್ಯೇಕವಾದ ಟ್ರಾನ್ಸಿಸ್ಟ್ರಿಯಾ ಪ್ರದೇಶ. ಮಾಲ್ಡೋವಾದ ಅತ್ಯಂತ ಸಂಕೀರ್ಣ ವಿಷಯವೆಂದರೆ ಟ್ರಾನ್ಸಿಸ್ಟ್ರಿಯಾ. ಇದು ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆಯದ ಪ್ರತ್ಯೇಕ ಪ್ರದೇಶವಾಗಿದ್ದು, ಇದು ತನ್ನದೇ ಆದ ಸರ್ಕಾರ, ಗಡಿ ಮತ್ತು ಕರೆನ್ಸಿಯನ್ನು ಸಹ ಹೊಂದಿದೆ. 1990ರ ದಶಕದ ಆರಂಭದಲ್ಲಿ ಸಂಕ್ಷಿಪ್ತ ಅಂತರ್ಯುದ್ಧದ ನಂತರ ಇದು ರೂಪುಗೊಂಡಿತು ಮತ್ತು ಇನ್ನೂ ರಷ್ಯಾದ ಬೆಂಬಲವನ್ನು ಹೊಂದಿದೆ. ಇದು ಘನೀಕೃತ ಸಂಘರ್ಷವಾಗಿದ್ದು ಮಾಲ್ಡೋವಾದ ಪ್ರಮುಖ ರಾಜಕೀಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 8, ಯುರೋಪಿನ ಅತಿದೊಡ್ಡ ಜಿಪ್ಸಮ್ ಗುಹೆ.
ಮಾಲ್ಡೋವಾದ ನೈಸರ್ಗಿಕ ಸೌಂದರ್ಯವು ಭೂಮಿಯ ಮೇಲ್ಮೈಗೆ ಮಾತ್ರ ಸೀಮಿತವಾಗಿಲ್ಲ. ಕ್ರಿವಾ ಗ್ರಾಮದ ಬಳಿ ಇರುವ ಎಮಿಲ್ ರಾಕೋವಿಕಾ ಗುಹೆಯು ಸುಮಾರು 89 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದವಿದೆ. ವಿಶ್ವದ ಅತಿದೊಡ್ಡ ಜಿಪ್ಸಮ್ ಗುಹೆಗಳಲ್ಲಿ ಇದು 3ನೇ ಸ್ಥಾನದಲ್ಲಿದೆ. ಇದು ಯುರೋಪಿನ ಅತ್ಯಂತ ಪ್ರಭಾವಶಾಲಿ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 9, ಮಾಲ್ವೇನಿಯಾ, ಪ್ಯಾರಡಿ ಮತ್ತು ಟನಿಂಟನ್. ಮಾಲ್ಡೋವಾದ ಬಗ್ಗೆ ಇಷ್ಟೊಂದು ಕಡಿಮೆ ಜನರಿಗೆ ತಿಳಿದಿರುವುದರಿಂದ ಇದು ಅನೇಕ ಸಾಂಸ್ಕೃತಿಕ ಉಲ್ಲೇಖಗಳಿಗೆ ಸ್ಫೂರ್ತಿ ನೀಡಿದೆ. ಪ್ರಸಿದ್ಧ ಕಾಮಿಕ್ ಪಾತ್ರ ಟಿಂಟನ್ ಸಿಲ್ಡೇವಿಯಾ ಎಂಬ ಕಾಲ್ಪನಿಕ ದೇಶಕ್ಕೆ ಭೇಟಿ ನೀಡುತ್ತದೆ. ಆಸ್ಟ್ರೇಲಿಯಾದ ಹಾಸ್ಯ ನಟರು ಮಾಲ್ವೇನಿಯಾ ಎಂಬ ವ್ಯಂಗ್ಯ ಪ್ರವಾಸ ಮಾರ್ಗದರ್ಶಿಯನ್ನು ಸಹ ಬರೆದಿದ್ದಾರೆ ಮತ್ತು ಬ್ರಿಟಿಷ್ ಹಾಸ್ಯ ನಟ ಟೋನಿ ಹಾಕ್ಸ್ ಮಾಲ್ಡೋವಾದ ಸಂಪೂರ್ಣ ಫುಟ್ಬಾಲ್ ತಂಡವನ್ನು ಟೆನ್ನಿಸ್ನಲ್ಲಿ ಸೋಲಿಸಬಲ್ಲೆ ಎಂದು ಪಂಥದ ಬಗ್ಗೆ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಇದು ಎಷ್ಟು ಅಪರೂಪದ ದೇಶವೆಂದರೆ ಜನರು ಅದರ ಬಗ್ಗೆ ಹಾಸ್ಯ ಮತ್ತು ಕಾಲ್ಪನಿಕ ಕಥೆಗಳನ್ನು ರಚಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 10, ಯುರೋಪಿಯನ್ ಯೂನಿಯನ್ನ ಅಭ್ಯರ್ಥಿ. ಕೊನೆಯದಾಗಿ ಮಾಲ್ಡೋವಾ ಯುರೋಪಿಯನ್ ಯೂನಿಯನ್ಗೆ ಅಧಿಕೃತ ಅಭ್ಯರ್ಥಿ ರಾಷ್ಟ್ರವಾಗಿದೆ. 2022ರಲ್ಲಿ ಈ ಸ್ಥಾನವನ್ನು ಪಡೆದ ನಂತರ 2024ರ ಯುರೋಪಿಯನ್ ಯೂನಿಯನ್ಗೆ ಸೇರ್ಪಡೆ ಮಾತುಕತೆಗಳಲ್ಲಿ ಪ್ರಾರಂಭಿಸಿತು. ಮಾಲ್ಡೋವಾ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿದೆ, ತನ್ನ ಗುರುತನ್ನು ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡು ತನ್ನನ್ನು ಆಧುನಿಕ ಮತ್ತು ಯುರೋಪಿಯನ್ ರಾಷ್ಟ್ರವಾಗಿ ಸ್ಥಾಪಿಸಿಕೊಳ್ಳಲು ಬಯಸುತ್ತದೆ. ನೋಡಿರಲ್ಲ ಸ್ನೇಹಿತರೆ, ಮಾಲ್ಡೋವಾ ಯುರೋಪ್ನ ಅತ್ಯಂತ ಕಡಿಮೆ ಪರಿಚಿತ ದೇಶಗಳಲ್ಲಿ ಒಂದಾಗಿದೆ. ಪ್ರಾಚೀನ ಇತಿಹಾಸ, ವಿಶ್ವ ದರ್ಜೆಯ ವೈನ್ ಮತ್ತು ಅದರ ಅನನ್ಯ ಸಮಕಾಲೀನ ಸ್ಥಿತಿ ಇವೆಲ್ಲವೂ ಈ ಪುಟ್ಟ ರಾಷ್ಟ್ರವನ್ನು ಅನ್ವೇಷಿಸಲು ಯೋಗ್ಯವಾಗಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.